ಎಲ್ಗಪ್ಪ ಹೋಗ್ತಾ ಇದೆಯಾ ಅಂದರೆ ಗೊತ್ತಿಲ್ಲ ಸರ್, ಎಲ್ಲೂ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಹುಡುಗರು ಗ್ರೂಪಲ್ಲಿ ಹಾಕೋರು ಬಂದ್ಬಿಡು 6:30 ನೋಡಿ. 6:30 5 ಗಂಟೆಗೆ ಎದ್ದು ಸ್ನಾನ ಗಿನ ಮಾಡಿಕೊಂಡು ನಿಯತ್ತಾಗಿ ಹೋಗ್ತಾ ಇದ್ದೀನಿ. ಯೂಟರ್ನ್ ಅಟ್ 40s ನನ್ನ ಚಾನಲ್ ಹೆಸರು. 40s ಹಂಗಂದ್ರೆ ಏನಂತ ಮುಂದೆ ಕೇಳ್ತೀನಿ ಬನ್ನಿ. ಯಾವುದಪ್ಪ ಅವನು NS 200 ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಥರ ಬೈಕ್ಗಳು ನೋಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಪವರ್ ಇನ್ಕ್ರೀಸ್ ಆಗಿಬಿಡುತ್ತೆ. NS 200 ಓಕೆ, ಹೋಂಡಾ ಆ್ಯಕ್ಟಿವಾಗಳೆಲ್ಲ ಬರುತ್ತೆ ಇವರು. ಒಂದು ಸೀಸನಲ್ಲಿ ಸೈಕಲ್ ತೊಗೊಂಡು ಹೋಗ್ತಾ ಇದ್ದೆ ಸಂಡೇ ಆ್ಯಕ್ಚುಲಿ ಫಿಟ್ನೆಸ್, ಪ್ರಾಪರ್ ಫಿಟ್ನೆಸ್, ಫುಲ್ ಬಾಡಿ ವರ್ಕೌಟ್. ಸೈಕಲ್ ತಗೊಂಡು ಒಂದು 15-20 ಕಿಲೋಮೀಟ್ರ್ ಬೆಂಗಳೂರಲ್ಲೇ ಸಿಟಿನಲ್ಲೇ ಒಂದು ರೌಂಡ್ ಹಾಕೊಂಬಂದ್ಬಿಟ್ರೆ ಸೂಪರಾಗಿರ್ತಾಯಿತ್ತು. ಈಗ ದುಡ್ಡು ಕೊಟ್ಬಿಟ್ಟು ಜಿಮ್ಮಲ್ಲಿ ಮಾಡ್ತಾ ಇದ್ದೀನಿ ಸೈಕಲ್. ಅದೇನಂತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ತುಂಬ ಜನ ಕನ್ನಡದಲ್ಲಿ ಮಾಡು ವ್ಲಾಗ್, ಇಲ್ಲ ತಮಿಳಲ್ಲಿ ಮಾಡು, ಯಾವುದೋ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಮಾಡೋ, ಯಾಕೋ ಇಂಗ್ಲೀಷಲ್ಲಿ ಮಾತಾಡ್ತಾ ಇದೆಯಾ ಅಂತ ಬೈಕೊಂತವ್ರೆ. ಸರಿ, ನಮ್ಗೆ ಗೊತ್ತಿರೋ ಭಾಷೆಗಳು ಒಂದು 4-5 ಇದ್ದಾವೆ, ಗೊತ್ತಿರೋದ್ರಲ್ಲಿ ಮಾತಾಡೋಣ. ಏನೋ ಇಂಗ್ಲೀಷಲ್ಲೇ ಹುಟ್ಟಿ ಇಂಗ್ಲೀಷಲ್ಲೇ ಬೆಳ್ದಂಗೆ. ಹುಟ್ಟಿದೇನೋ ಬೆಂಗಳೂರಲ್ಲಿ, ಓದಿದ್ದು ಬರೆದಿದ್ದು ಎಲ್ಲ ಕನ್ನಡ. ಸರಿ, ಯಾಕೆ ಕನ್ನಡ ಮಾತಾಡಬಾರ್ದು, ಮಾತಾಡೋಣ ಅಂತ ಕನ್ನಡದಲ್ಲಿ ಶುರು ಮಾಡಿದ್ದೀನಿ. ಎಕ್ಸಾಮ್ ಟೈಮಲ್ಲೂ ಹಂಗೆ ಹೋಗಿಲ್ಲ, ಏನೋ ಹೋಗಿದ್ರೆ ಆನ್ ಟೈಮ್ ಎದ್ದು ಸ್ವಲ್ಪ ಓದ್ಕೊಂಡಿದ್ರೆ ಲೈಫಲ್ಲಿ ಉದಾರ ಆಗ್ತಾ ಇದ್ನ ಏನೋ ಗೊತ್ತಿಲ್ಲ. ಇರೋ ಶೋಕಿ ಯಾವುದಕ್ಕೂ ಇಲ್ಲ ಬಿಡಿ. ನಾನು ಅಂತ ಅಲ್ಲ ಸರ್, ಎಲ್ಲರೂ ಹಂಗೆ ಬೈಕ್ ಓಡಿಸೋ ಹುಡುಗರು. ಎಕ್ಸಾಮ್ಗೂ ಎದ್ದಿರಲ್ಲ, ಅವ್ರ ಮದುವೆಗಳಿಗೂ ಎದ್ದಿರಲ್ಲ, ಯಾವ ಇಂಪಾರ್ಟೆಂಟ್ ಕೆಲಸಕ್ಕೂ ಎದ್ದಿರಲ್ಲ. ರೈಡ್ ಅಂದರೆ ಸಾಕು, ರಾತ್ರಿಯಿಂದನೇ ಶುರು. ನಿದ್ದೆ ಬರಲ್ಲ. 4:15 ಇಟ್ಟಿರೋ ಅಲಾರಾಮ್ಗೆ 4 ಗಂಟೆಗೆ ಎದ್ದು ಅಲಾರಾಮ್ ಹೊಡಿಯತ್ತ ಅಂತ ಅಲಾರಾಮ್ಗೆ ಒಂದು ಅಲಾರಾಮ್ ಕೊಡ್ತಾ ಇದ್ವಿ. ಸರಿ, ಕಮಿಂಗ್ ಬ್ಯಾಕ್ ಟು ಯೂಟರ್ನ್ ಅಟ್ 40s. ಹಂಗಂದ್ರೆ ಏನಪ್ಪ, ಇವೆಲ್ಲ ಕೇಳಿರ್ಬೋದು. ಲೈಫ್ ಸ್ಟಾರ್ಟ್ಸ್ ಅಟ್ 40s. ಜೀವನವು 40ರಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಇದು. ಇದೊಂಥರ ನಶೆ, ಬೈಕಿಂಗ್. ಓಡಿಸಿ ನೋಡ್ಬೇಕು, ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಬೈಕ್ ತೊಗೊಂಡು ನೀವು, ಇವಾಗಿರೋ ಜನ್ರೇಷನು ಫ್ರೈಡೇ ಆದರೆ ಪಬ್ಬು ಪಾರ್ಟಿ, ಪಬ್ ಹಾಪಿಂಗು, ಕ್ಲಬ್ಬಿಂಗು, ನೈಟ್ ಔಟಿಂಗು. ಒಂದೇ ಒಂದು ಬೈಕ್ ರೈಡ್ ವಿಲ್ ಟೆಲ್ ಯು ಹೌ ಫಿಟ್ ಯು ಆರ್ ಅಂತ ಹೇಳ್ತಾರೆ. ಒಂದು ಬೈಕ್ ರೋಡ್ ಹೋಗಿ ಬನ್ನಿ, ಎಷ್ಟು ಫಿಟ್ಟಿಗಿದ್ದೀರ ಅಂತ ಬೈಕ್ ನಿಮಗೆ ಹೇಳುತ್ತೆ. ಒಂದು 3 ತಿಂಗಳು 2 ತಿಂಗಳು ಈ ಕಡೆ ಬಂದಿಲ್ಲ ಅಂದರೆ ಇಡೀ ಲ್ಯಾಂಡ್ ಮಾರ್ಕ್ಗಳೇ ಚೇಂಜ್ ಆಗ್ಬಿಟ್ಟಿರೋ. ಒಂದು ಲ್ಯಾಂಡ್ ಮಾರ್ಕ್ ಎಲ್ರಿಗೂ ಗೊತ್ತಿರುತ್ತೆ, ಏನಪ್ಪ ಅಂದರೆ JNC ಕಾಲೇಜ್. ಅದೆಲ್ಲ ಹುಡುಗರಿಗೂ ಗೊತ್ತಿರುತ್ತೆ. 4ರಲ್ಲಿ 2 ಔಟು. ಸೊ ಓನ್ಲಿ 1 ಧನಂಜಯ್ ಮಾತ್ರ ಬಂದವ್ರೆ, ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ನಾವು ಬೆಂಗಳೂರು ಹುಡುಗರು ಸ್ಟೋರ್ ಹಚ್ಕೊಂಡವ್ರೆ. ಎಷ್ಟೊಂದು ಬೈಕ್ಗಳು ಹೋಗ್ತಾನೆ ಇವೆ. ಬೂಸ ಎಲ್ಲೂ ಹೋಗ್ತಾ ಇದೀವಿ ಅಂದರೆ ಪೆರುಂದರಪಲ್ಲಿ ಫಾಲ್ಸ್ ಅಂತ ಹತ್ರನೇ ಇದೆ. ಬೆಂಗಳೂರಿಂದ ಒಂದು 55 ಕಿಲೋಮೀಟ್ರು. ಮೋಸ್ಟ್ಲಿ ಅದೆಲ್ಲ ಪಂಚಪಲ್ಲಿ ಡ್ಯಾಮು ಆ ಕಡೆ ಬರುತ್ತೆ ಎಲ್ಲ. ಮುಗೀತಪ್ಪ ಕರ್ನಾಟಕ. ಹೆಸರಿಗೆ ಹೊಸರು ತಮಿಳ್ನಾಡು, ಬಟ್ 90% ಮೇಲ್ಗಡೆ ಬರೀ ನಮ್ಮ ತೆಲುಗು ಅವರಿದೆ. ಕೃಷ್ಣಗಿರಿ, ಕ್ಲೋಸ್ ಟು ಕೃಷ್ಣಗಿರಿ. ಇಟ್ಸ್ ಆಲ್ ತೆಲುಗು ಡಾಮಿನೇಟೆಡ್ ಪ್ಲೇಸ್. ಸೊ ಇಲ್ಲಿ ಬಂದರೆ ನೀವು ತಮಿಳ್ ಮಾತಾಡಬೇಕಂತ ಮ್ಯಾಂಡೇಟ್ರಿ ಇಲ್ಲ. ಕನ್ನಡನೂ ಬರುತ್ತೆ, ತೆಲುಗುನೂ ಬರುತ್ತೆ. ಸೊ ಮೋರ್ ಲೈಕ್ ಒಂದು ಶೂಲಗಿರಿ
ಕೃಷ್ಣ ಹೋಟೆಲ್ ಮ್ಯಾಕ್ಡಿ ಎಲ್ಲ ಇದೆಯಲ್ಲ, ಅಲ್ಲಿವರೆಗೂ ನಿಮಗೆ ವಿಲ್ ಸ್ಟಿಲ್ ಗೆಟ್ ದಟ್ ಕರ್ನಾಟಕ ಫೀಲಿಂಗ್, ಬ್ಯಾಂಗ್ಳೂರ್ ಫೀಲಿಂಗ್. ಕನ್ನಡದಲ್ಲಿ ಮಾತಾಡ್ಬೋದು, ಇಲ್ಲ ತೆಲುಗಲ್ಲಿ ಮಾತಾಡ್ಬೋದು. ಒಂದು ಸೀಸನಲ್ಲಿ ಹೊಸೂರು ಟು ಕೃಷ್ಣಗಿರಿ ರೋಡ್ ವಾಸ್ ಲೈಕ್ ಅಲ್ಟಿಮೇಟ್ ಆಗಿತ್ತು. ಈಗ ಯಾಕಪ್ಪ ಈ ರೋಡಾಗ ಬಂದಿದ್ದೀನಿ ಅಂತ ಆಗ್ಬಿಟ್ಟಿದೆ. ಅದು ಏನೋ NH ಅವರು 2-3 ಬ್ರಿಡ್ಜ್ ಪ್ರಾಜೆಕ್ಟ್ಗಳು ಶುರು ಹಚ್ಕೊಂಡವ್ರೆ. ಇಲ್ಲೂ ಪ್ರಾಜೆಕ್ಟ್, ಬೆಂಗಳೂರಿಂದ ಟ್ರಾಫಿಕ್ ಮುಗೀತು ಅಂತ ಬಂದರೆ ಇಲ್ಲಿ ಶುರು. ಹತ್ತತ್ರ ಒಂದು 30-40 ಕಿಲೋಮೀಟ್ರ್ ನಿಮಗೆ ರೋಡ್ ವರ್ಕ್ ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಹೆಂಗೆ ತಾಳ್ಮೆಯಿಂದ ಓಡಿಸ್ಕೊಂಬಂದ್ರು ಹಂಗೆ ಇಲ್ಲ ಹೋಗ್ತಾನೆ ಅವರಲ್ಲ ಅವರು. ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂದರು. ಇಷ್ಟು ಸಿಂಪಲ್ ಅಂತ ಗೊತ್ತಾಗಿಲ್ವಲ್ಲ ನನಗೆ. ಈ ಥರ ಜಾಗದಲ್ಲಿ ತಿಂದೇ ಇಲ್ಲ ನಾನು. ಒಳಗೆ ಹೋದ್ಮೇಲೆ ಗೊತ್ತಾಯ್ತು ನಾನ್ ವೆಜ್ ಇದೆ ಅಂತ. என்ன இருக்கு பிரேக்ஃபாஸ்ட்? என்ன இருக்குங்க? பூரி பூரி தக்காளி சாதம் இருக்கு, உப்புமா இருக்கு, ஓகே. பூரி அவ்வளவுதான். இட்லி, பூரி, ವಡಾ, ಲೆಮನ್ ರೈಸ್. ಆಕ್ಚುಲಿ ಬ್ರೇಕ್ಫಾಸ್ಟ್ ಸೂಪರ್ ಆಗಿತ್ತು. ಏನೋ ಕಾಲೇಜ್ ಇದ್ದಂಗಿದೆಯಲ್ಲ. ನೋಡ್ಕೊಳ್ರಪ್ಪ ನಮ್ಮ ಫ್ಯೂಚರ್ ಪೊಲಿಟಿಷಿಯನ್ಗಳು ಅಲ್ಲೊಂದು ಚಿಕ್ಕ ಹುಡುಗನ ತೊಗೊಂಬಂದು ಹಾಕೊಂಡಿದ್ದೀರಲ್ಲ. ಏನು ಮಾಡ್ಕೊಂಡಿದ್ರು ನಮ್ಮ ಜನ್ರೇಷನ್ ಹುಡುಗ, ನಮ್ಮ ಜನ್ರೇಷನ್ ಅಲ್ಲ ಈ ಜನ್ರೇಷನ್. ವಿಷಯ ಏನಂದರೆ, ತಮಿಳ್ನಾಡಲ್ಲಿ ಯಾವ ಗ್ರಾಮದಲ್ಲಿ ಹೋದ್ರು, ಯಾವ ಸಂಧಿ ಬಂದು ಹೋದ್ರು ಒಂದು ರೋಡ್ ಒಂದು ಹಾಕ್ಬಿಟ್ಟಿರ್ತಾರೆ. ಜನರಿಗೆ ಕೆಲಸ ಇದೆಯಾ, ತಿನ್ನೋಕೆ ಊಟ ಅನ್ನ ಇದೆಯಾ, ಏನಿಲ್ಲ, ಅದೆಲ್ಲ ನಾಟ್ ಇಂಪಾರ್ಟೆಂಟ್. ಹೋಗಿ ಬರೋಕೆ ಒಂದು ಒಳ್ಳೆ ರೋಡ್ ಬೇಕು. ಅದೊಂದು ವೆರಿ ಪರ್ಟಿಕ್ಯುಲರ್ ಅಬೌಟ್. ನೋಡ್ರಪ್ಪ, ಸೂಪರ್ ರೋಡು. ಮುಂದೆ ಈ ಲಾರಿಯಿಂದ ಹಿಂದೆ ಹೋಗ್ಬೇಕಾಗಿದೆಯಲ್ಲ, ಡಿ ಜೆ ಅವ್ರು ಸ್ವಲ್ಪ ಓವರ್ಟೇಕ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಗಾಡಿನ. ನಮ್ಮ ಫ್ರೆಂಡ್ ಡಿ ಜೆ ಓಡಿಸ್ತಾ ಇದ್ದಾರಲ್ಲ ಮುಂದೆ, ಅವ್ರಿಗೆ ಏನಾದ್ರು ಸ್ವಲ್ಪ ಆರಾಮಾಗಿ ನಿಧಾನವಾಗಿ ಸ್ಪೀಡ್ ಹೋಗಿದೆ. ಹಾಗೆ ನೇಚರ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ತಾರೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ಥರ ಓವರ್ಟೇಕ್ ಮಾಡ್ಕೊತಾರೆ. ನೋಡ್ರಪ್ಪ ರೋಡು. ಕರ್ನಾಟಕ ಪೊಲಿಟಿಷಿಯನ್ಗಳು ಈ ಕಡೆಲ್ಲ ಬರ್ತಾರೆ, ನೋಡ್ಕೊತಾರೆ ಬೇರೆ ಸ್ಟೇಟ್ ಹೆಂಗಿದೆ, ಏನು ಮಾಡ್ಕೊಂಡಿದ್ದಾರೆ, ನಮ್ಮ ಜನರಿಗೆ ಆ ಥರ ಇದೆಯಾ. ಗುರುವೆ ಅದೇ ಅದರಲ್ಲಿ ಏನೋ ಫಾಲೋ ಮೀ ಆಪ್ಷನ್ ಇದೆಯಲ್ಲ. ಹೌದಾ? ಹಾಂ, ಮೋಸ್ಟ್ಲಿ ಅದು ಹಾಕೊಂಬಿಟ್ಟು ಮಾಡ್ಬೋದು. ಹಾಂ. ಪೆರುಂದಪಲ್ಲಿ ಫಾಲ್ಸ್ ಪ್ಲಾನ್ ಚೇಂಜು. ಯಾಕಪ್ಪ ಅಂದರೆ ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಹೇಳಿಬಿಟ್ಟು ಹೋದರು, ನಾಟ್ ಅಲೌಡ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೆ, ಆನೆಗಳಿದೆ ಅಂತೆ. ಆನೆಗಳಿದೆಯೇನೋ, ಅಲ್ಲಿ ನೀರಿಲ್ಲ. ಸೊ ಇಟ್ಸ್ ಅ ಫ್ಲಾಪ್ ಶೋ. ಸೊ ಡಿ ರೂಟ್ ಟು ಪಂಚಪಲ್ಲಿ ಡ್ಯಾಮ್ ಹೋಗೋಣ ಡಿ ಜೆ ಅವರೇ.